ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಮಂಗಲದ 39 ಎಕರೆ 30 ಗುಂಟೆ ಕೆರೆಯ 2.8 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ಮಾಡಿದರು. ಕಾಮನ್ವೆಲ್ತ್ ಬ್ಯಾಂಕ್ ಆಫ್ ಆಸ್ಟ್ರೇಲಿಯಾ ಇವರ ಅನುದಾನದಲ್ಲಿ ಕಾಮಗಾರಿಯನ್ನ ಯೂನಿಟೆಕ್ ವೇ ಬೆಂಗಳೂರು ಅವರು ಪ್ರಾರಂಭಿಸಿದರು. ಜಾಲಿಗೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಕೆರೆಯ ಕಾಮಗಾರಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಆನಂದ್ ಕುಮಾರ್, ಪಿಡಿಒ ಪ್ರಕಾಶ್ ಹೆಚ್, ಡಿಎಚ್ಒ ರಾಜು, ಯುನೈಟೆಡ್ ಸಂಸ್ಥೆಯ ರಾಧಾಕೃಷ್ಣ, ಪ್ರದೀಪ್, ಶ್ರೀಕಾಂತ್, ನಾಗಮಂಗಲದ ಮುಖಂಡರಾದ ಕಿರಣ್, ಬಸವರಾಜು, ರಾಮಕೃಷ್ಣಪ್ಪ, ಕೆಂಪರಾಜು, ಶ್ರೀನಿವಾಸ ಮೂರ್ತಿ, ಅಂಬರೀಶ್, ರವಿಕುಮಾರ್, ನಂಜೇಗೌಡ, ಜಯಮ್ಮ, ನಾಗೇಂದ್ರ, ಅಪ್ಪಣ್ಣಯ್ಯ, ಪ್ರಧಾನ ಅರ್ಚಕರು ಕಲ್ಯಾಣ್ ಚಕ್ರವರ್ತಿ ಹಾಗೂ ಊರಿನ ಮುಖಂಡರು ಹಾಜರಿದ್ದರು. ಜಾಲಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ನಾಗಮಂಗಲದ ಕೆರೆ ಅಭಿವೃದ್ಧಿಯನ್ನು ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀರಿ. ಮೊನ್ನೆ ನಾವು ಮೀಟಿಂಗಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ಅಪ್ರೂವಲನ್ನು ನಾವು ಕೊಟ್ಟಿರ್ತೀರಿ. ಇವತ್ತು ಅದೇ ರೀತಿ ಗುದ್ದಲಿ ಪೂಜೆ ಮಾಡಿದ್ದೀರಿ. ಸುಮಾರು ಒಂದು 40 ಎಕರೆ ಕೆರೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಯುನೈಟೆಡ್ ವೇಸ್ಟೇಜ್ ಕಂಪ್ನಿಯವರು ನಮ್ಮ ಪಂಚಾಯಿತಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಸದಸ್ಯರಿಂದ ಫಸ್ಟು ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀರಿ. ಇವತ್ತು ತುಂಬ ಒಂದು ವಿಶೇಷ ದಿನ ಮತ್ತು ನಮಗೆಲ್ಲರಿಗೂ ಖುಷಿ ತರುವಂಥ ವಿಷಯ. ಸಾಮಾನ್ಯವಾಗಿ ನಾವು ಈ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ ನೋಡಿದ್ರೆ ಸಾಕಷ್ಟು ನೋಡ್ತೀವಿ, ನೀರಿನ ಅಭಾವವನ್ನು ಅನುಭವಿಸ್ತಾ ಇದ್ದೀವಿ. ನಾವೆಲ್ಲೋ ಕೋಸ್ಟಲ್ ಏರಿಯಾ ಅಥವಾ ಸೌತ್ ಕರ್ನಾಟಕ ಹೋದರೆ ಮಾತ್ರ ನೀರಿನ ಅಲ್ಲಿ ಸ್ವಲ್ಪ ಕಾಲುವೆಗಳು ಅಥವಾ ನದಿಗಳು ಸಿಗ್ತವೆ. ನಮ್ಮಲ್ಲಿ ಯಾವುದೇ ಜೀವಂತ ನದಿ ಇಲ್ಲದೇ ಇರೋದ್ರಿಂದ ನಮ್ಮಲ್ಲಿ ಎಲ್ಲ ಸಂಪೂರ್ಣವಾಗಿ ಬೋರ್ವೆಲ್ ನೀರಿನ ಮೇಲೆ ನಾವು ಅವಲಂಬಿತವಾಗಿದ್ದೀವಿ. ಎಕ್ಸಾಂಪಲ್ ಬೆಂಗಳೂರು ನಮ್ಮ ಜಾಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 35 ರನ್ನಿಂಗ್ ಬೋರ್ವೆಲ್ಗಳಿದ್ದಾವೆ. ಪ್ರತಿದಿನ ನಾವೊಂದು 20 ಅವರ್ ಅದನ್ನು ಓಡಿಸ್ತಾ ಇದ್ದೀವಿ. ಅಂದರೆ ಎಷ್ಟು ನೀರಿನ ಮೇಲೆ ಕೆತ್ತಾ ಇದ್ದೀವಿ ಅಂತ ನಾವು ತಿಳ್ಕೊಬೇಕಾಗತ್ತೆ. ಬಟ್ ನಾವಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಳೆ ನೀರಿನ ಹಿಡಿದಿಟ್ಟುಕೊಳ್ಳುವ ಕೆಲಸ ಸರಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಎಲ್ಲೂ ಆಗ್ತಾ ಇಲ್ಲ ಅನ್ನೋದನ್ನು ನೋಡ್ಬೋದು ನಾವು. ಆ ನಿಟ್ಟಿನಲ್ಲಿ ಜಾಲಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ನಮ್ಮ PRDಗೆ ಸಂಬಂಧಪಟ್ಟ 5 ಕೆರೆಗಳಿದೆ. ಮತ್ತು ಮೈನರ್ ಇರಿಗೇಷನ್ ಸಂಬಂಧಪಟ್ಟಿದ್ದ ಆದೇಶದಲ್ಲಿ 1 ಕೆರೆ ಬರುತ್ತೆ. ಈ ಎಲ್ಲ PRD ಕೆರೆಗಳು ಸುಮಾರು 40ರಿಂದ 45 ಎಕರೆ ಇರುವಂಥದ್ದು. ನಾಗಮಂಗಲ, ಹೆಗ್ಗನಹಳ್ಳಿ, ಬೆಟ್ಟೇನಹಳ್ಳಿ, ಜಾಲಿಗೆ ಮತ್ತು ಜುಟ್ನಹಳ್ಳಿ. ಇನ್ನೊಂದು ಚಿಕ್ಕ ಕೆರೆ ಇದೆ, ಅದು ಕಾಮೇನಹಳ್ಳಿ ಕೆರೆ. ಇವೆಲ್ಲ ಕೆರೆಯಲ್ಲಿ ಹಂತವಾಗಿ ಕೆಲಸ ಬಂದಿದೆ. ಬಟ್ ನಮಗೆ ಅತ್ಯಂತ ಸಂತೋಷ ತಂದಿದೆ ಅಂತ ಹೇಳಿದ್ರೆ, ಯುನೈಟೆಡ್ ವೇಸ್ NGO ಕಡೆಯಿಂದ ನಮ್ಮಲ್ಲಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ತೆಗೆದುಕೊಂಡಿದ್ದಾರೆ. ಸುಮಾರು 3.6 ಕೋರ್ಸ್ಗೂ ಹೆಚ್ಚು ಅನುದಾನವನ್ನು ಇವರಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಕೆರೆಯಲ್ಲಿ ಸುಮಾರು 2ರಿಂದ 3 ಅಡಿ ಹೂಳೆತ್ತುವುದು, ಬಂಡನ್ನು ರಿಪೇರಿ ಮಾಡುವಂಥದ್ದು, ಕೆರೆ ಸುತ್ತು ವಾಕಿಂಗ್ ಪಾತನ್ನು ರಚನೆ ಮಾಡಿ ಅದನ್ನು ಮೇಂಟೈನ್ ಮಾಡುವಂಥದ್ದು, ಇನ್ಲೆಟ್ ಮತ್ತು ಔಟ್ಲೆಟನ್ನು ನಿರ್ವಹಣೆ ಮಾಡಿ ಅದನ್ನು 3 ವರ್ಷಗಳ ಕಾಲ ನಿರ್ವಹಣೆ ಮಾಡಲಿಕ್ಕೆ ಅವರನ್ನು ಯೋಜನೆಯನ್ನು ತಯಾರಿಸಿಕೊಂಡು ಇವತ್ತು ಗುದ್ದಲಿ ಪೂಜೆ ಮಾಡೋ ಮೂಲಕ ಅದಕ್ಕೆ ಚಾಲನೆ ನೀಡಿದ್ದೀವಿ. ಇದು ಅತ್ಯಂತ ಸಂತೋಷ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳು. ಮುಖ್ಯವಾಗಿ ಈ ಕಾರ್ಯ ಅಂತ ಹೇಳಿದ್ರೆ ಸಾಧ್ಯತೆಯಾಗುವಂಥದ್ದಲ್ಲ. ನಿಮ್ಗೆ ಗೊತ್ತಿರುವ ಹಾಗೆ 39.6 ಎಕರೆ ಅಂದರೆ 39.20 ಗುಂಟೆ ಇರುವಂಥದ್ದು, 40 ಎಕರೆ ಅಷ್ಟು ಇರುವಂಥದ್ದು ಮತ್ತು ಬಂಡೆ ನಿರ್ಮಾಣ ಎಲ್ಲ ಇರುತ್ತದೆ. ನಮ್ಮ ಉದ್ದೇಶ ಇತ್ತು ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗುವಾಗ ಕೊನೆ ಪಕ್ಷ ಏನು ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊಂಡು ಮುಗಿಸ್ಕೊಂಡ್ರೆ ಬಂಡು ಮತ್ತು ಇನ್ಲೆಟ್ ಮತ್ತು ಔಟ್ಲೆಟ್ನ ನಿಧಾನವಾಗಿ ಮುಗಿಸ್ಕೊಳ್ಳೋಣ ಅಂತ. ಹತ್ತಿರ ಇದು ಒಂದು 2 ವರ್ಷ, 1.5ರಿಂದ 2 ವರ್ಷ ಕೆಲಸ ನಡೀತದೆ. ಆಮೇಲೆ 3 ವರ್ಷ ಇದಕ್ಕೆ ನಿರ್ವಹಣೆ ಸಮೇತ. ಅನುದಾನ ಸಂಪೂರ್ಣವಾಗಿ ಯುನೈಟೆಡ್ ವೇಸ್ ಅವರ NGO ಕಡೆಯಿಂದ ಕಾಮನ್ವೆಲ್ತ್ ಬ್ಯಾಂಕ್ ಆಸ್ಟ್ರೇಲಿಯಾ ಇವರು ಫಂಡಿಂಗಲ್ಲಿ CSR ಫಂಡಿಂಗಲ್ಲಿ ಆಗ್ತದೆ. ಬಟ್ ಅದನ್ನು ಸಂಪೂರ್ಣ ನಿರ್ವಹಣೆಯನ್ನು ಕಾಮನ್ವೆಲ್ತ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಲುಸ್ತುವಾರಿ ಮತ್ತು ಅನುಮೋದನೆಯನ್ನು ಗ್ರಾಮ ಪಂಚಾಯತಿ ಸಲ್ಲಿಸಿದೆ. ಯುನೈಟೆಡ್ ವೇ ಬೆಂಗಳೂರಿನಿಂದ ಚಾಲು ಆಗಿರೋ 2008ರಲ್ಲಿ ಫಸ್ಟ್ ನಮ್ಮ ರಚನೆಯೇ ಬೆಂಗಳೂರು ಸಿಟಿಯಲ್ಲಿರೋ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕಂತ ವ್ಯಕ್ತಿಲೇಖ ಅಂತ ಕ್ಯಾಂಪೇನನ್ನು ಚಾಲೂ ಮಾಡಿತ್ತು. ಇವಾಗ ಬೆಂಗಳೂರು ಸಿಟಿಯಲ್ಲಿ ಸಾಕಾದಷ್ಟು ಮುನ್ಸಿಪಾಲಿಟಿ ಅಂದರೆ ಕಾರ್ಪೊರೇಷನ್ ಕಡೆಯಿಂದ ಫಂಡ್ ಇರೋದ್ರಿಂದ ನಾವು ಏನು ಮಾಡ್ತೀವಿ, ಇವಾಗ ಗ್ರಾಮಾಂತರಕ್ಕೆ ಬಂದು ನಮಗೆ ಯಾರು ಡೋನರ್ಸ್ ಇದ್ದಾರೋ ಇಲ್ಲಿ CBA ಕಾಮನ್ವೆಲ್ತ್ ಬ್ಯಾಂಕ್ ಆಫ್ ಆಸ್ಟ್ರೇಲಿಯಾ ಅವರು ಅಂಥವ್ರದಿಂದ ಜನಗಳಿಗೆ ನೀರು ಸಿಗಬೇಕು ಅಂದರೆ ಮಳೆ ನೀರು ಅನ್ನೋದು ಸಂಗ್ರಹಣೆಯನ್ನು ಮಾಡಬೇಕು. ಫಸ್ಟ್ ನಾವು
ಮಳೆ ನೀರು ಸಂಗ್ರಹಣೆ ಮೇಜರಾಗಿ ಮಾಡೋದಂಥದ್ದು. ಅದಕ್ಕೆ ಆಲ್ರೆಡಿ ವ್ಯವಸ್ಥೀಕೃತವಾಗಿ ಕೆರೆಗಳನ್ನೋದು ಕೆರೆಗಳು ಇದ್ದಾವೆ. ಅವನ್ನು ನಾವು ಅಭಿವೃದ್ಧಿಪಡಿಸಿ ಕೆರೆಗಳನ್ನು ಜಾಸ್ತಿ ನೀರನ್ನು ನಾವು ಅದರಲ್ಲಿ ಸ್ಟೋರೇಜ್ ಮಾಡಿದ್ರೆ ಅದರ ಮುಖಾಂತರ ಭೂ ಅಂತರ್ಜಲವನ್ನು ಜಾಸ್ತಿ ಆಗಿ ಎಲ್ಲರಿಗೂ ನೀರು ಅಭಾವ ಅನ್ನೋದು ಪರಿಸ್ಥಿತಿ ಕಮ್ಮಿ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾಯಿತು. ಸೊ ಈ ಪ್ರಾಜೆಕ್ಟ್ ಇವಾಗ ಇಲ್ಲಿಗೆ ಚಾಲೂ ಮಾಡಿದ್ದೀವಿ. ಮೇಜರಾಗಿ ಹೂಳೆತ್ತೋ ಕೆಲಸ ಏನಿದೆಯೋ ಅದು ಬರೋ ಮಳೆಗಾಲಕ್ಕೆ ಮುಂಚೆ, ಅಂದರೆ ಜೂನ್ಕಂತ ಮುಂಚೆನೇ ಮುಗಿಸ್ಬೇಕಂತ ನಮ್ಮ ಪ್ಲ್ಯಾನ್ ಇದೆ. ಅದರ ಪ್ರಕಾರ ಮುಂದೆ ಇದು ಮಾಡಿ ಪಂಚಾಯತಿ ಸಹಕಾರದಿಂದ ಕೆಲಸವನ್ನು ನಾವು ಮುಂದೆ ಹೊರಿಸ್ತೀವಿ. ಇವತ್ತಿನ ದಿನ ಯುನೈಟೆಡ್ ವೇಸ್ ಅವರು ಜಾಲಗೆ ಗ್ರಾಮ ಪಂಚಾಯತಿಯವರಿಗೆ ನಾಗಮಂಗಲ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರಿಂದ ಅವ್ರು ಧನ್ಯವಾದಗಳು ತಿಳಿಸ್ತೀವಿ. ಈ ಕೆರೆಯಲ್ಲಿ ಸ್ಟೋರೇಜ್ ನೀರಿದ್ದರೆ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ಇವತ್ತೆಲ್ಲ ನಗರ ಪ್ರದೇಶಗಳಲ್ಲೆಲ್ಲ ಬಿಲ್ಡರ್ಸ್ ಡೆವಲಪರ್ಸ್ ಎಲ್ಲ ಉಳಿದೆತ್ತಿ ಅದನ್ನ ಡೆವಲಪ್ಮೆಂಟ್ ಮಾಡಿ ವಾಕಿಂಗ್ ಟ್ರ್ಯಾಕ್ ಮಾಡೋಂಥ ಕಾರ್ಯಗಳು ಮಾಡ್ತಿದ್ರು. ಏನೋ ದೊಡ್ಡ ಮನ್ಸು ಮಾಡಿ ಇವರೆಲ್ಲ ಸೇರ್ಕೊಂಡು ಗ್ರಾಮಗಳಿಗೆಲ್ಲ ಗ್ರಾಮಾಂತರಕ್ಕೆಲ್ಲ ಬಂದು ಸಾರ್ವಜನಿಕರಿಗೆ ರೈತರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ವಾಕಿಂಗ್ ಟ್ರ್ಯಾಕು ಮತ್ತು ಒಳಗಡೆ 2 ಐಲ್ಯಾಂಡ್ಸ್ ಮಾಡಿ ಅದನ್ನು ಪಕ್ಷಿಗಳಿಗೆಲ್ಲ ಅನುಕೂಲ ಆಗಲಿ ಮರಗಿಡಗಳು ಹಾಕಿ ಅದನ್ನ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಅವ್ರಿಗೆ ಈ ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ. ಗ್ರಾಮ ಪಂಚಾಯತಿ ಯುನೈಟೆಡ್ ವೇಸ್ ಅವರಿಗೆ.